ದರ್ಶಿಗಳಿದ್ದಾರೆ. ಈ ಊರಿಗೆ ಬರ್ತಾನಂದ್ರೆ ರೈಲ್ವೆಗಳು ಸಿಗ್ತಾ ಇಲ್ಲ. ಅಲ್ಲೇ ರೈಲ್ವೆಗಳು ಪೂರ್ತಿಯಾಗಿ ತುಂಬಿ ಹೋಗ್ತಾ ಇದ್ದಾವೆ ಬರ್ತಾ ಇದ್ದಾರೆ. ಹರ್ದೋಯಿ ರೈಲ್ವೆ ಸ್ಟೇಷನ್ದಲ್ಲಿ ಒಂದು ಹಾನಿನೂ ಆಗ್ಯದ. ಆ ಪ್ರಮಾಣದಲ್ಲಿ ಜನ ಕೂಡಿದ್ದಾರೆ ಅಂಥೇಳಿ. ಒಳಗೆ ಹೋದ್ರೆ ಹೊರಗೆ ಬರೋಂಗಿಲ್ಲ, ಹೊರಗಿನ ಒಳಗೆ ಹೋಗಂಗಿಲ್ಲ. ಮತ್ತು ರೈಲ್ ಇಂಜಿನ್ದಾಗ ಸಹಿತ ಮುಂದಿನ ಇಂಜಿನ್ ಇರುತ್ತೆ, ಅಲ್ಲಿ ಸಹಿತ ಮಹಿಳೆಯರು ಒಳಗೆ ಹೋಗಿ ಗಾಡಿ ಹೊಡಿ ಪಾಲ್ನ ಹಚ್ಚಿದಾರಂತೆ. ಇವೆಲ್ಲ ನೋಡಿದಾಗ ಇದು ಇವತ್ತು ಅವಶ್ಯ ಇತ್ತ ಈ ಪ್ರಮಾಣದಲ್ಲೇ. ಇದನ್ನೆಲ್ಲ ಸರ್ಕಾರ, ಯಾಕಂದ್ರೆ ಸರ್ಕಾರದ ಕೆಲಸ ಅದು ಮುಂಚೆನೇ ವಿಚಾರ ಮಾಡಬೇಕಾಗ್ತದೆ. ಇದನ್ನೆಲ್ಲ ದೊಡ್ಡ ಮಂದಿನ ಕೂಡಿಸಿದಾಗ, ಭಾಳಷ್ಟು ಮಂದಿನ ಕೂಡಿಸಿದಾಗ, ಭಾಳ ಜನರನ್ನು ಕೂಡಿಸಿದಾಗ ಇವೆಲ್ಲ ಸಾಮಾನ್ಯವಾದ ಸಮಸ್ಯೆಗಳು, ಆದರೆ ಭಾಳ ದೊಡ್ಡ ಸಮಸ್ಯೆಗಳು. ಹೊಟ್ಟೆ ನೀರ ಜೊತೆಗೆ ಬಹಿರ್ದೆಸ ಇವು ಭಾಳ ಅವಶ್ಯ. ಜೊತೆಗೆ ಇವೆಲ್ಲ ಏನೋ ಹೆಚ್ಚು ಕಡಿಮೆ ಆದಾಗ ಸಾವುಗಳು ಸಂಭವಿಸೋದು, ಮತ್ತೇನೋ ಆಗೋದು. ಭಾಳ ಜನ ಕುಡಿದ್ರೆ ನಡೀತಾ ಇರ್ತಾವಂತ ನಾವು ನೋಡಿದ್ದೀವಿ ಭಾಳಷ್ಟು. ಅದು ಎಲ್ಲ ದೃಷ್ಟಿ ಇಟ್ಕೊಂಡು ಮಹಾಕುಂಭಮೇಳ 12 ವರ್ಷಕ್ಕೆ ನಡೆದಿದ್ರು ಸಹಿತ ಇಂಥ ಸಮಸ್ಯೆಗಳ ಒಂದು ಒತ್ತಡಕ್ಕೊಳಗಾಗ್ಯದ. ಮತ್ತು ಇವತ್ತು ಅಲ್ಲಿ ಹೋದಂಥವ್ರಿಗೆ ಮರಳಿ ಬರುವ ಸಹಿತ ಕಷ್ಟ ಆಗ್ಯದ ಅನ್ನುವಂಥ ಒಂದು ವಾರ್ತೆಗಳು ನಿಜವಾಗಿ ಕಳವಳ ಉಂಟು ಮಾಡ್ತಾ ಇದ್ದಾವೆ. ಯೋಗಿ ಅವರು ಈ ದಿಶೆಯಲ್ಲೇ ಒಂದು ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ, ಇದು ನಿಜವಾದ ಇವತ್ತಿನ ಮಹಾಕುಂಭಮೇಳದ ವರದಿಗಳ ನೆಲೆಯಲ್ಲಿ ರಚಿತವಾದಂತಹ ಒಂದು ಸಣ್ಣ ಕತೆ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು. S16 ನ್ಯೂಸ್ ಅರ್ಥಾತ್ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ ವಂದನೆಗಳು.